ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದೇವೀಸ್ ಕೆಫೆ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನುಗ್ಗೆ ಸೊಪ್ಪು ಮತ್ತೆ ಬೇಳೆ, ತೊಗರಿ ಬೇಳೆ ಹಾಕಿ ಒಂದು ಸೊಪ್ಪು ಸಾರು ತರ ಸಾಂಬಾರ್ ಮಸಾಲೆ ರುಬ್ಬಾಕಿ ಒಂದು ಸಾಂಬಾರ್ ಮಾಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ನೋಡಿ. ಇದು ನುಗ್ಗೆ ಸೊಪ್ಪು. ಇದು ನೋಡಿ, ಒಂದು ವಾರ ಆಯ್ತು ನಾನು ಕ್ಲೀನ್ ಮಾಡಿ ಫ್ರೆಶ್ ಆಗಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಇದು ನೋಡಿ, ಈಗ ಇನ್ನ ಮರದಿಂದ ಕಿತ್ಕೊಂಡ್ ಬಂದಂಗಿದೆ, ಅಷ್ಟು ಫ್ರೆಶ್ ಆಗಿದೆ. ಒಂದು ಅರ್ಧ ಕಪ್ಪು ತೊಗರಿ ಬೇಳೆ, ಈರುಳ್ಳಿ, ಎರಡು ಸಣ್ಣ ಟೊಮೆಟೊ, ತೆಂಗಿನಕಾಯಿ. ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕು, ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. ನಾನು ಇಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದು ಹುಣಸೆಹಣ್ಣು ಒಂದು ಸ್ವಲ್ಪ, ಸಾಂಬಾರ್ ಪುಡಿ, ಇದು ಮನೇಲಿ ಮಾಡಿರೋ ಸಾಂಬಾರ್ ಪುಡಿ, ಸ್ವಲ್ಪ ಜೀರಿಗೆ. ಇಷ್ಟೇ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಬೇಳೆನ ಚೆನ್ನಾಗಿ ತೊಳೆದು ಬೇಳೆ, ಈರುಳ್ಳಿ, ಟೊಮೆಟೊ ಇದು ಮೂರನ್ನು ಕುಕ್ಕರ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಬೇಳೆ. ಬೆಂದ್ಮೇಲೆ ಆಮೇಲೆ ಏನು ಮಾಡೋದಂತ ನೋಡೋಣ. ಬೇಳೆ ಕೂಗೋ ಅಷ್ಟರಲ್ಲಿ ಈ ಮಸಾಲೆನ ನಾವು ರುಬ್ಕೊಳ್ಳೋಣ. ಅದೇ ತೆಂಗಿನಕಾಯಿ, ಹುಣಸೆಹಣ್ಣು, ಜೀರಿಗೆ, ಸಾಂಬಾರ್ ಪುಡಿ. ಈ ಮಸಾಲೆ ರುಬ್ಬಿದೆ, ನೈಸಾಗಿ ರುಬ್ಬೇಕು. ನೋಡಿ, ರುಬ್ಬಿಟ್ಟಿದ್ದೀನಿ. ನೋಡಿ, ಈ ನುಗ್ಗೆ ಸೊಪ್ಪು ನಿಮ್ಗೆ ತೋರಿಸಿದ್ನಲ್ಲ, ಅದನ್ನ ಚೆನ್ನಾಗಿ ತೊಳೆದು ನಾನು ಸೋಸಕ್ಕಿಟ್ಟಿದ್ದೀನಿ. ನೋಡಿ ನೋಡಿ ಬೆಂದಿದೆ. ಚೆನ್ನಾಗಿ ಮಸಿಯೋಣ. ಸ್ವಲ್ಪ ಬೇಳೆ ಎಲ್ಲ ಚೆನ್ನಾಗಿ ಮಸ್ತಿದೆ. ಈಗ ನಾವು ಈ ರುಬ್ಬಿರೋ ಅಂತ ಮಸಾಲೆನ ಇದಕ್ಕೆ ಹಾಕೋಣ. ನೋಡಿ, ಮಿಕ್ಸಿ ಜಾರ್ ತೊಳೆದಿದ್ದು ನೀರು, ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೋಣ. ಈಗ ಇದನ್ನ ಚೆನ್ನಾಗಿ ಮರಳಿಸೋಣ. ನಾನು ಕಲ್ಲುಪ್ಪೆ ಹಾಕೋದು. ಮರಳಿ, ಚೆನ್ನಾಗಿ ಮರಳಿ. ಮರಳಿದ್ಮೇಲೆ ನಾವು ಈ ನುಗ್ಗೆ ಸೊಪ್ಪನ್ನ ಹಾಕಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಸಾಂಬಾರ್ ಮರಳವ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ತರ ಗಿಳ್ಬಿಟ್ಟು ಹಾಕಿ ಒಗ್ಗರಣೆಗೂ ಒಂದು ಸ್ವಲ್ಪ ಹಾಕೊಳ್ಳೋಣ. ನೋಡಿ, ಇವಾಗ ಸಾಂಬಾರ್ ಚೆನ್ನಾಗಿ ಮರಳ್ತಾ ಇದೆ. ಕಲಸ್ಬಿಡೋಣ. ಇನ್ನೊಂದು ಸ್ವಲ್ಪ ಈ ಮಸಾಲೆದೆಲ್ಲ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಮರಳಿ ನುಗ್ಗೆ ಸೊಪ್ಪನ್ನ ಹಾಕೋಣ. ತುಂಬಾ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪನೇ, 1 ಕಪ್ಪಷ್ಟು ತಗೊಂಡಿದ್ದೀನಿ. ಇದನ್ನೀಗ ನಿಧಾನಕ್ಕೆ ಮೇಲೆಯಿಂದ ಉದುರಿಸ್ಬೇಕಷ್ಟೆ. ನೋಡಿ, ಈ ತರ ಸೌಟನ್ನ ಹಿಂಬದಿಯಿಂದ ಈ ತರ ನಿಧಾನಕ್ಕೆ ಸೌಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಮುದ್ದೆ ತರ ಆಗ್ಬಿಡುತ್ತೆ. ನುಗ್ಗೆ ಸೊಪ್ಪೆಲ್ಲ ಹೋಗಿ ಕಚ್ಕೊಂಡ್ಬಿಟ್ಟು ಮುದ್ದೆ ಹಾಕ್ಬಿಡುತ್ತೆ. ಸೊ ಈ ತರ ಕಲಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಉದುರುದ್ರಾಗೆ ಇರುತ್ತೆ. ಇದು ತುಂಬಾ ಏನು ಬೇಯೋದ್ ಬೇಕಾಗಿಲ್ಲ, ತುಂಬಾ ಕಪ್ಪಾಗಿ ಹೋಗುತ್ತೆ. ಈ ಹಸಿರು ಕಲರು ಚೇಂಜ್ ಆಗೋಗಿ ಕಪ್ಪಾಗ್ಬಿಡುತ್ತೆ. ತುಂಬಾ ಮರಳಿದ್ರೆ ಸುಮ್ಮನೆ ಲೈಟ್ಗೆ 1-2 ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಬಿಟ್ಟು ಒಗ್ಗರಣೆ. ಎಷ್ಟು ಮರಳಿದ್ರೆ ಸಾಕದು. ಎಣ್ಣೆ ಹಾಕೋಣ. ಬಿಸಿ ಆಗಿದೆ. ನಾವು ಇದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕೋಣ. ಚೆನ್ನಾಗಿ ಚಟಪಟ ಅಂತ ಇದೆ. ಆಗಿದೆ ಇದು. ಈಗಿದು ಈ ಸಾರಿಗೆ ಹಾಕೋಣ. ನೋಡಿ, ನುಗ್ಗೆ ಸೊಪ್ಪಿನ ಕಲರ್ ನೋಡಿ, ಹಾಗೆ ಹಸಿರಾಗಿ ತುಂಬಾ ಸೂಪರ್ ಆಗಿದೆ. ಮತ್ತೆ ಇದು ಬಿಡಿ ಬಿಡಿಯಾಗೂ ಇದೆ. ಈಗ ಸಾರು ರೆಡಿ ಆಗಿದೆ. ಬನ್ನಿ ಡಿಶ್ ಔಟ್ ಮಾಡಿ ನೋಡೋಣ. ನೋಡಿ, ಬಿಸಿ ಬಿಸಿಯಾದ ರುಚಿ ರುಚಿಯಾದ ನುಗ್ಗೆ ಸೊಪ್ಪಿನ ಸಾಂಬಾರ್ ರೆಡಿ ಆಗಿದೆ. ಹೇಳಕ್ ಮರ್ತೋದೆ, ಇದು ನಮ್ಮ ತಾಯಿ ರೆಸಿಪಿ. ನಮ್ಮಮ್ಮ ತುಂಬಾ ಟೇಸ್ಟಿಯಾಗಿ ಮಾಡೋರು ಈ ಸಾರನ್ನ. ಅದೇ ತರ ಮಾಡಕ್ ಟ್ರೈ ಮಾಡಿದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.